ಮಹಾಲಕ್ಷ್ಮಿ ನಮಸ್ತಭ್ಯಂ. ಪುರಾಣ ಗ್ರಂಥಗಳ ಪ್ರಕಾರ ನಮ್ಮ ಕನಸಲ್ಲಿ ಕಾಣುವ ಚಿಹ್ನೆಗಳು ಕೆಲವನ್ನು ಸೂಚಿಸುತ್ತದೆ. ಅದರಲ್ಲಿ ಲಕ್ಷ್ಮಿ ಆಗಮನ ಆಗುವ ಸೂಚನೆಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ. ಆ ಪ್ರಕೃತಿಯ ಚಿಹ್ನೆಗಳು ಏನೆಂದು ತೋರುತ್ತವೆ ನೋಡೋಣ ಬನ್ನಿ. ಸಾಲುಗಟ್ಟಾಗಿ ಕಪ್ಪು ಇರುವೆ ಮನೆ ಹತ್ತಿರ ಬರುತ್ತಿದ್ದರೆ ಅದಕ್ಕೆ ಸಕ್ಕರೆ ಹಾಕಿ, ಯಾಕೆಂದರೆ ಅದು ಶುಭದ ಸಂಕೇತ. ಹಕ್ಕಿ ಬಂದು ನಿಮ್ಮ ಮನೆಯ ಗೋಡೆಯ ಮೇಲೆ ಏನಾದರೂ ಗೂಡು ಕಟ್ಟಿಕೊಂಡರೆ ಆಗ ನಿಮಗೆ ಅದು ಸಿಹಿ ಸುದ್ದಿ ಎಂದುಕೊಳ್ಳಿ. ಯಾಕೆಂದರೆ ಹಕ್ಕಿ ಮನೆಯ ಮೇಲೆ ಗೂಡು ಕಟ್ಟೋದ್ರಿಂದ ನಿಮಗೆ ಒಳ್ಳೆ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತಿದೆ ಎಂದರ್ಥ. ಹಾಗೆ ಕೀಟಗಳು ಮನೆ ಹತ್ತಿರ ಮನೆಯ ಒಳಗೆ ಏನಾದರೂ ಗೂಡು ಕಟ್ಟಿದರೆ ಅದು ಶುಭನ ಅಶುಭ ಎಂದು ಇನ್ನೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮನೆಯ ಒಳಗಡೆ ಹಲ್ಲಿ ಏನಾದರೂ ಕಂಡರೆ, ದೇವರ ರೂಮಲ್ಲಿ ಕಂಡರೆ ಅದು ನಿಮಗೆ ಒಳ್ಳೆಯದು. ಹಾಗೆ ಕನಸಿನಲ್ಲಿ ಏನಾದರೂ ಆನೆಯನ್ನು ನೀವು ಕಂಡರೆ ಆ ದಿನ ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ. ಹಾಗೆ ಲಕ್ಷ್ಮೀ ಕಟಾಕ್ಷ ನಿಮಗೆ ದೊರೆಯುತ್ತದೆ. ಹಾಗೆ ಬೆಳಗಿನ ಜಾವ ನೀವು ಕನಸಲ್ಲಿ ಏನಾದರೂ ನಕ್ಷತ್ರಗಳನ್ನು ಕಂಡರೆ ನೀವು ಅಂದುಕೊಂಡಿರೋ ಕೆಲಸ ಈಡೇರುತ್ತದೆ. ಗರ್ಭಿಣಿ ಹಸು ಮನೆಯೊಳಗೆ ಬಂದರೆ ಅದು ನಿಮಗೆ ತುಂಬ ಸಂತೋಷ ತರುತ್ತದೆ. ಯಾಕೆಂದರೆ ಹಸು ಎಂದರೆ ಲಕ್ಷ್ಮಿ ಸಂಕೇತ. ಕನಸಲ್ಲಿ ಶಂಖದ ನಾದ ಕೇಳಿದರೆ ಲಕ್ಷ್ಮಿ ಖಂಡಿತ ನಿಮ್ಮನೆಗೆ ಆಗಮನ. ನವಿಲು ಕಾಣಿಸಿದರೆ ನಿಮಗೆ ನೆಮ್ಮದಿಯ ಸಂಕೇತ. ನರಿ ಕಂಡರೆ ನೀವು ಅಂದುಕೊಂಡಿರುವ ಯೋಜನೆ ಈಡೇರುವ ಸಂಕೇತ. ಕೃಷ್ಣನ ಕೊಳಲು ಕಾಣಿಸಿಕೊಂಡರೆ ನಿಮಗೆ ಸುಖದ ಸಂಕೇತ. ಮಡಿಕೆ ಏನಾರು ನಿಮಗೆ ಕಂಡರೆ ನಿಮಗೆ ಹಣಕಾಸಿನಲ್ಲಿ ಹೆಚ್ಚಾಗುತ್ತದೆ. ಪೊರಕೆ ಕಾಣಿಸಿಕೊಂಡರೆ ನಿಮ್ಮ ಮನೆಗೆ ಲಕ್ಷ್ಮಿ ಖಂಡಿತ ಬರುತ್ತಿದ್ದಾಳೆ ಎಂದರ್ಥ. ಅಂಗೈ ಮತ್ತು ಅಂಗಾಲು ಕಡಿತದಿಂದ ನಮಗೆ ಧನಲಾಭ ಉಂಟಾಗುತ್ತದೆ. ಇದನ್ನು ಯಾರೂ ನಂಬುವುದಿಲ್ಲ, ಆದರೆ ಇದು ಸತ್ಯ. ಪುರಾಣಗಳ ಪ್ರಕಾರ ಇದು ಸತ್ಯವಾದ ಎಲ್ಲರ ಮನೆಗೂ ಲಕ್ಷ್ಮಿ ಆಗಮನವಾಗಲಿ.